ಬ್ಯಾಕ್ ಟು ಅವರ್ ಚಾನಲ್. ಹಲವಾರು ಕಾರಣಗಳಿಂದ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೀಡಲು ಆಗುತ್ತಿಲ್ಲ. ಇವತ್ತಿಂದ ಸರಿಯಾದ ಕಂಟೆಂಟನ್ನು ಕೊಡೋಣ. ಓಕೆ, ಬನ್ನಿ ಫ್ರೆಂಡ್ಸ್. ಹಾಗಾದರೆ ನಮ್ಮ ಮೊದಲ ಪ್ರಶ್ನೆ ನೋಡೋಣ. ಗ್ಲೋಬಲ್ ಮೀಥೇನ್ ಟ್ರ್ಯಾಕರ್ 2025 ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, 2025 ಗ್ಲೋಬಲ್ ಮೀಥೇನ್ ಟ್ರ್ಯಾಕರ್ ಇದನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಏನು ಮಾಡಿದೆ ಅಂದರೆ 2025 ಗ್ಲೋಬಲ್ ಮೀಥೇನ್ ಟ್ರ್ಯಾಕರನ್ನು ಬಿಡುಗಡೆ ಮಾಡಿದಂಥ ಸಂಸ್ಥೆ ಆಗಿದೆ. ಹಾಗಾದರೆ ಬನ್ನಿ ನ್ಯೂಸನ್ನು ನೋಡೋಣ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯು ಗ್ಲೋಬಲ್ ಮೀಥೇನ್ ಟ್ರ್ಯಾಕರ್ 2025 ವರದಿಯನ್ನು ಬಿಡುಗಡೆ ಮಾಡಿದೆ. ನೋಡಿ, ಯಾವ ಸಂಸ್ಥೆ ಅಂತ ಪ್ರಶ್ನೆ ಕೇಳ್ತಾರೆ. ಗ್ಲೋಬಲ್ ಮೀಥೇನ್ ಟ್ರ್ಯಾಕರ್ ಸಂಸ್ಥೆ. ಹಾಗಾದರೆ ಬನ್ನಿ ಈ ಮೀಥೇನ್ ಬಗ್ಗೆ ತಿಳಿದುಕೊಳ್ಳೋಣ. ಮೀಥೇನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ ಇದೊಂದು ಹಸಿರುಮನೆ ಅನಿಲವಾಗಿದೆ. ನೋಡಿ, ಯಾವುದು ಮೀಥೇನ್ ಅನ್ನೋದು ಹಸಿರುಮನೆ ಅನಿಲವಾಗಿದೆ. ಇದರ ಅಣುಸೂತ್ರ ಎಷ್ಟಿರುತ್ತೆ? CH4 ಅಂತ ಇದರದ್ದು ಅಣುಸೂತ್ರವಾಗಿದೆ. ನೋಡಿ, ಅದೇ ರೀತಿಯಾಗಿ ಈ ಮೀಥೇನ್ ಕೈಗಾರಿಕಾ ಕ್ರಾಂತಿಯ ನಂತರ 30% ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗಿದೆ. ಇದು ಎಷ್ಟು ಪರ್ಸೆಂಟ್ ಅಂದರೆ 30% ಇದೊಂದು ಜಾಗತಿಕ ಕ್ರಾಂತಿಗೆ ಕಾರಣ ಆಗಿದೆ ಅಂತ ಹೇಳ್ತೀವಿ. ಇದು ಬಣ್ಣರಹಿತ ವಾಸನೆ ಇಲ್ಲದ ಅನಿಲವಾಗಿದೆ ಅಂತ ಹೇಳ್ತೀವಿ. ಇದೊಂದು ಅನಿಲ ಯಾವುದು ಮೀಥೇನ್ ಏನಪ್ಪ ಅಂತಂದರೆ ಬಣ್ಣರಹಿತ ವಾಸನೆ ಇಲ್ಲದ ಅನಿಲವಾಗಿದೆ. ಇದರ ಅಣುಸೂತ್ರ ಯಾವುದಂದರೆ CH4. ನೋಡಿ, ಇಲ್ಲಿ ಯಾವುದು CH4 ಇಲ್ಲಿ ಬರ್ತದೆ. ನೋಡಿ, CH4 ಅನ್ನೋದು ಈ ಮೀಥೇನ್ನ ಅಣುಸೂತ್ರವಾಗಿದೆ. ನೋಡಿ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಧಾನಮಂತ್ರಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನ ಪಡೆದುಕೊಂಡಿದೆ? ಇತ್ತೀಚೆಗೆ ಏನಪ್ಪ ಅಂತಂದರೆ ಈ ಪ್ರಧಾನಮಂತ್ರಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಯೋಜನೆ ಅನುಷ್ಠಾನ ಮಾಡೋದಾಗಿ ರಾಜ್ಯಗಳ ಕಾಂಪಿಟೇಷನ್ ಇತ್ತು. ಅದರಲ್ಲಿ ಮೊದಲ ಸ್ಥಾನ ಪಡೆದಂಥ ರಾಜ್ಯ ಯಾವುದಂತ ಕೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ನೋಡಿ, ಆಪ್ಷನ್ಸ್ ಬಿ ಏನಂದರೆ ಈ ಪ್ರಧಾನಮಂತ್ರಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಯೋಜನೆಯ ಅನುಷ್ಠಾನಗೊಳಿಸುವಲ್ಲಿ ಈ ಬಿಹಾರ್ ರಾಜ್ಯವು ಏನಂದರೆ ಮೊದಲ ಸ್ಥಾನ ಪಡೆದುಕೊಂಡಿದೆ. ಹಾಗಾದರೆ ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. 2024-25 ಆರ್ಥಿಕ ವರ್ಷದಲ್ಲಿ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಔಪಚಾರಿಕ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಕ್ಕಾಗಿ ಬಿಹಾರ್ ಏನಪ್ಪ ಅಂತಂದರೆ ದೇಶದಲ್ಲೇ ಮೊದಲ ಸ್ಥಾನ ಪಡೆದುಕೊಂಡಿದೆ. ಯಾವುದು? ಬಿಹಾರ್ ರಾಜ್ಯ. ಯಾವುದು? 2024 ಮತ್ತು 2025 ಆರ್ಥಿಕ ವರ್ಷದಲ್ಲಿ ಏನಂದರೆ ಈ ಪ್ರಧಾನಮಂತ್ರಿ ಫಾರ್ಮುಲೇಟೇಷನ್ ಆಫ್ ಮೈಕ್ರೋ ಫುಡ್ ಆ್ಯಂಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಈ ಯೋಜನೆಯನ್ನು ಯಶಸ್ವಿಯಾಗಿ ಪೂರೈಸಿಕೊಂಡ ರಾಜ್ಯ ಯಾವುದಂದರೆ ಬಿಹಾರ್ ರಾಜ್ಯ. ನೋಡಿ, ಅದು ಬಿಹಾರ್ ರಾಜ್ಯ ಏನಂದರೆ ಮೊದಲ ಸ್ಥಾನ ಪಡೆದುಕೊಂಡಿದೆ. ಹಾಗಾದರೆ ಈ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಏನಪ್ಪ ಅಂತಂದರೆ 2020 ಜೂನ್ 29 ಇದೊಂದು ಪ್ರಾರಂಭಿಸಲಾಗಿತ್ತು. ಯಾವ ಯೋಜನೆ? ಈ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಈ ಯೋಜನೆ ಯಾವಾಗ ಸ್ಥಾಪನೆ ಆದಪ್ಪ ಅಂತಂದರೆ 2020 ಜೂನ್ 29 ಇದನ್ನು ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗ್ತದೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ನೋಡಿ, ಅಂದರೆ ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಯೋಜನೆಗೆ 2020-21 2024-25 5 ವರ್ಷಗಳ ಅವಧಿಯಲ್ಲಿ 10,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದಕ್ಕೆ ಮಾಡಲಾಗುತ್ತದೆ. ಅಂದರೆ ಎಷ್ಟು ಅಂದರೆ 10,000 ಕೋಟಿ ವೆಚ್ಚ ಇದಕ್ಕೆ ಮಾಡಲಾಗುತ್ತದೆ. ಈ ಯೋಜನೆಗೆ ಎಷ್ಟಂದರೆ 5 ವರ್ಷಗಳ ಕಾಲ, 2026 2025 5 ವರ್ಷಗಳಲ್ಲಿ 10 ಕೋಟಿ ಇದಕ್ಕೆ ವೆಚ್ಚನೂ ಮಾಡಲಾಗಿದೆ. ನೋಡಿ, ಈ ಯೋಜನೆಯಡಿಯಲ್ಲಿ 2 ಲಕ್ಷ ಸೂಕ್ಷ್ಮ ಆಹಾರ ಸಂಸ್ಕರಣಾ ಘಟಕಗಳಿಗೆ
ಕ್ರೆಡಿಟ್ ಸಂಬಂಧಿತ ಸಬ್ಸಿಡಿಗಳೊಂದಿಗೆ ನೇರವಾಗಿ ಸಹಾಯ ಮಾಡಲಾಗುತ್ತದೆ ನೋಡಿ. ಈ ಯೋಜನೆ ಅಡಿಯಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಸೂಕ್ಷ್ಮ ಆಹಾರ ಸಂಸ್ಕರಣಾ ಘಟಕಗಳಿಗೆ ಏನು ಮಾಡ್ತಾರೆ ಅಂದರೆ ಸಬ್ಸಿಡಿಗಳನ್ನು ಕೂಡ ನೇರವಾಗಿ ನೀಡ್ತಾರೆ. ಇದಕ್ಕೆ ಸಬ್ಸಿಡಿಯನ್ನು ನೀಡಿ ಈ ಯೋಜನೆಯನ್ನು ಪೂರ್ಣಗೊಳಿಸ್ತಾರೆ ಅಂತ ಹೇಳ್ತೀವಿ. ಈ ಒಂದು ಮಾಹಿತಿ ನಿಮಗೆ ತಿಳಿದಾದರೆ ಬೇಗನೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ವಿಶ್ವದ ಮೊದಲ ರಾಷ್ಟ್ರೀಯ ಮಟ್ಟದ ಕ್ರಿಪ್ಟೋ ಕರೆನ್ಸಿ ಪ್ರವಾಸೋದ್ಯಮ ಪಾವತಿ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ದೇಶ ಯಾವುದು? ನೋಡಿ, ಇದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸುಮಾರು ಸಲ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಕ್ರಿಪ್ಟೋ ಕರೆನ್ಸಿ ಪ್ರವಾಸೋದ್ಯಮ ಪಾವತಿ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದಂಥ ದೇಶ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಭೂತಾನ್. ಭೂತಾನ್ ದೇಶ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಕ್ರಿಪ್ಟೋ ಕರೆನ್ಸಿ ಪ್ರವಾಸೋದ್ಯಮ ಪಾವತಿ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ಒಂದು ದೇಶ ಯಾವುದಂದರೆ ಭೂತಾನ್ ದೇಶವಾಗಿದೆ ನೋಡಿ. ಹಾಗಾದರೆ ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋದಾದರೆ ಭೂತಾನ್ ವಿಶ್ವದ ಮೊದಲ ರಾಷ್ಟ್ರೀಯ ಮಟ್ಟದ ಕ್ರಿಪ್ಟೋ ಕರೆನ್ಸಿ ಪ್ರವಾಸೋದ್ಯಮ ಪಾವತಿ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದಂಥ ದೇಶವಾಗಿದೆ ನೋಡಿ. ಯಾವುದು? ಭೂತಾನ್. ಇದು ಏನಪ್ಪ ಅಂತಂದರೆ ಬೈನಾನ್ಸ್ ಪೇ ಮತ್ತು ಭೂತಾನ್ನ ಮೊದಲ ಸಂಪೂರ್ಣ ಡಿಜಿಟಲ್ ಬ್ಯಾಂಕ್ ಆದ DK ಬ್ಯಾಂಕ್ನ ಸಹಯೋಗದ ಮೂಲಕ ಇದನ್ನು ಪ್ರಾರಂಭಿಸಲಾಗಿದೆ. ಇದನ್ನು ಏನಪ್ಪ ಅಂತಂದರೆ ಈ ಒಂದು ಕ್ರಿಪ್ಟೋ ಕರೆನ್ಸಿ ಪ್ರವಾಸೋದ್ಯಮ ಪಾವತಿ ವ್ಯವಸ್ಥೆಯನ್ನು ಈ ಒಂದು DK ಬ್ಯಾಂಕ್ ಒಂದು ಸಹಯೋಗದೊಂದಿಗೆ ಇದನ್ನು ಪ್ರಾರಂಭವನ್ನು ಮಾಡಿದ್ದಾರೆ ನೋಡಿ. ಬೈನಾನ್ಸ್ ಪೇ ಮತ್ತು ಭೂತಾನ್ನ ಮೊದಲ ಸಂಪೂರ್ಣ ಡಿಜಿಟಲ್ ಬ್ಯಾಂಕ್ ಆಗಿರುವ DK ಬ್ಯಾಂಕ್ ಇದರ ಒಂದು ಸಹಯೋಗದೊಂದಿಗೆ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಈ ಉಪಕ್ರಮವು ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ವಿಮಾನ ಟಿಕೆಟ್ಗಳು, ಹೋಟೆಲ್ ಬುಕ್ಕಿಂಗ್ ಮತ್ತು ವೀಸಾ ಶುಲ್ಕಗಳನ್ನು ಪಾವತಿಸಲು ಬಿಟ್ಕಾಯಿನ್, ಎಥೇರಿಯಂ ಸೇರಿದಂತೆ 100ಕ್ಕೂ ಹೆಚ್ಚು ಕ್ರಿಪ್ಟೋ ಕರೆನ್ಸಿಗಳನ್ನು ಬಳಸಲು ಅನುವು ಮಾಡಿಕೊಡುತ್ತದೆ. ಇದೇನು ಮಾಡ್ತಂದ್ರೆ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಅಂದರೆ ಬೇರೆ ದೇಶದಿಂದ ಭೂತಾನ್ ದೇಶಕ್ಕೆ ಹೋಗೋ ವ್ಯಕ್ತಿಗಳಾಗಿರ್ಬೋದು, ಈ ರೀತಿಯ ವ್ಯಕ್ತಿಗಳಿಗೆ ಏನಪ್ಪ ಅಂತಂದರೆ ಅಂಥ ಪ್ರಯಾಣಿಕರಿಗೆ ವಿಮಾನ ಟಿಕೆಟ್ ಖರೀದಿ ಮಾಡಿದುಕೊಳ್ಳೋದಾಗಿರ್ಬೋದು, ಅದರ ರೀತಿಯಾಗಿ ಹೋಟೆಲ್ ಬುಕ್ ಮಾಡ್ಬೋದಾಗಿರ್ಬೋದು, ವೀಸಾ ಶುಲ್ಕವನ್ನು ಪಾವತಿ ಮಾಡುವುದಾಗಿರ್ಬೋದು. ಈ ರೀತಿಯಾಗಿ ಪಾವತಿ ಮಾಡಲು ಹಣ ಇರಲಾರದ ಸಮಯದಲ್ಲಿ ಈ ಒಂದು ಬಿಟ್ಕಾಯಿನ್ ಸೇರಿದಂತೆ ಎಥೇರಿಯಂ ಇವು ಸೇರಿದಂತೆ ಹೆಚ್ಚು ಕ್ರಿಪ್ಟೋ ಕರೆನ್ಸಿಗಳನ್ನು ಇದರಲ್ಲಿ ಬಳಸಬೇಕಾಗುತ್ತೆ ನೋಡಿರಿ. ಅಂದರೆ ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಬಳಕೆ ಮಾಡಿಗೆಸಿಂದ ವಿಮಾನ ಟಿಕೆಟ್ಗಳಾಗಿರ್ಬೋದು, ಹೋಟೆಲ್ ಬುಕ್ಕಿಂಗ್ಗಳಾಗಿರ್ಬೋದು, ವಿಮಾ ಶುಲ್ಕಗಳಾಗಿರ್ಬೋದು, ಈ ರೀತಿಯನ್ನು ಹಣವನ್ನು ಪಾವತಿಸಬೇಕಾದ್ದಲ್ಲ ಆವಾಗ ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಬಳಕೆ ಮಾಡಿಕೊಳ್ಳಬಹುದಾಗಿದೆ ಇದರಿಂದ. ಅದೇ ರೀತಿಯಾಗಿ ಈ ಒಂದು ಭೂತಾನ್ ದೇಶದ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅಂದರೆ 360 ಡಿಗ್ರಿಯಲ್ಲಿ ನೋಡೋದಾದರೆ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ನಾವು ಪಡೆದುಕೊಳ್ಬೇಕು. ಅಂದರೆ ಈಗ ನಾವೇನು ಮಾಡಿದೆವು ಅಂದರೆ ನ್ಯೂಸಲ್ಲಿ ಕೊಟ್ಟಿರೋದು ಹೇಳಿದ್ದೀವಿ. ಹಾಗಾದರೆ ಈ ಒಂದು ಭೂತಾನ್ ದೇಶದ ಬಗ್ಗೆ ಕೇಳ್ತಾರೆ. ಓಕೆ, ಏನಪ್ಪ ಭೂತಾನ್ನ ರಾಜಧಾನಿ ಯಾವುದಂತ ಪ್ರಶ್ನೆ ಕೇಳ್ಬೋದು. ಈ ರೀತಿಯಾಗಿ ಅದರ ಕರೆನ್ಸಿ ಯಾವುದಂತ ಕೇಳ್ಬೋದು. ಈ ರೀತಿಯಾಗಿ ಒಂದು ಭೂತಾನ್ ಬಗ್ಗೆ ಕೇಳ್ಬೋದು. ಭೂತಾನ್ ದೇಶದ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ ನೋಡಿ. ಹಾಗಾದರೆ ಬನ್ನಿ ಭೂತಾನ್ ದೇಶದ ಬಗ್ಗೆ ನೋಡೋಣ. ಭೂತಾನ್ನ ರಾಜಧಾನಿ ಯಾವುದಂದರೆ ಥಿಂಪು ಇದೆ ನೋಡಿ. ಥಿಂಪು ಯಾವುದರ ಒಂದು ರಾಜಧಾನಿ ಅಂದರೆ ಭೂತಾನ್ ದೇಶದ ರಾಜಧಾನಿ ಥಿಂಪು ಆಗಿದೆ. ಇದರ ಕರೆನ್ಸಿ ಭಾರತೀಯ ರೂಪಾಯಿ ಮತ್ತು ನುಲ್ತರಮ್ ಎಂಬುದು ಇದರ ಒಂದು ಭೂತಾನ್ನ ಒಂದು ಕರೆನ್ಸಿ ಆಗಿದೆ. ಈ ಭೂತಾನ್ ದಕ್ಷಿಣ ಏಷ್ಯಾದಲ್ಲಿರುವ ಭೂಕುಸಿತ ದೇಶವಾಗಿದೆ. ಅಂದರೆ ಲ್ಯಾಂಡ್ ಲಾಕ್ಡ್ ದೇಶವಾಗಿದೆ ಅಂತ ಹೇಳ್ತೀವಿ. ಯಾವುದು? ಭೂತಾನ್ ಭೂಕುಸಿತ ಒಂದು ದೇಶವಾಗಿದೆ. ಇದು ಭೂಪ್ರದೇಶದಲ್ಲಿ 133ನೇ ಮತ್ತು ಜನಸಂಖ್ಯೆಯಲ್ಲಿ 160ನೇ ಒಂದು ಸ್ಥಾನದಲ್ಲಿರುವಂಥ ದೇಶ ಯಾವುದಂದರೆ ಅದು ಭೂತಾನ್ ದೇಶ. ಭೂಪ್ರದೇಶದಲ್ಲಿ 133ನೇ ದೇಶ ಇದ್ದರೆ ಜನಸಂಖ್ಯೆಯಲ್ಲಿ 160ನೇ ಒಂದು ದೇಶವಾಗಿದೆ. ಅದು ಭೂತಾನ್ ದೇಶ. ಇದ್ದಷ್ಟು ಮಾಹಿತಿ ತಿಳಿದುಕೊಂಡಿದ್ದಾರೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ. ಓಕೆ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಹೋಗುವುದಾದರೆ ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ ಭಾರತೀಯ ಆಟಗಾರ ಯಾರು? ಇತ್ತೀಚೆಗೆ ಏನಂದರೆ ಒಂದು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದಂಥ ಒಂದು ಭಾರತೀಯ ಆಟಗಾರ ಯಾರು ಅಂತ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಇತ್ತೀಚೆಗೆ ಒಂದು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ
ಒಂದು ಆಟಗಾರರಾಗಿದ್ದಾರೆ. ಇವರು ಯಾರಿಗೆ ಸಂಬಂಧಿಸಿದೆ? ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಭಾರತದ ಖ್ಯಾತ ಕ್ರಿಕೆಟಿಗ ಆಗಿರುವಂಥ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅಂತ ನೀಡಲಾಗಿತ್ತು ನೋಡಿ ನ್ಯೂಸ್ನಲ್ಲಿ. ಅವರು ಏಕದಿನ ಮತ್ತು T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಏನಪ್ಪ ಅಂತಂದರೆ ಒಂದು ಏಕದಿನ ಮತ್ತು T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗಿಯಾಗುವಂಥ ವ್ಯಕ್ತಿಯಾಗಿದ್ದಾರೆ. ವಿರಾಟ್ ಕೊಹ್ಲಿ ಅವರು 123 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ. 30 ಶತಕಗಳು ಮತ್ತು 31 ಅರ್ಧ ಶತಕಗಳನ್ನು ಸೇರಿದಂತೆ ಒಟ್ಟು 9,230 ರನ್ಗಳನ್ನು ಇವರು ಗಳಿಸಿದ್ದಾರೆ ಅಂತ ಹೇಳ್ತೀವಿ. ಯಾರು? ವಿರಾಟ್ ಕೊಹ್ಲಿ. ಅವರು ಏನಪ್ಪ ಅಂತಂದರೆ 2011ರಲ್ಲಿ ಈ ಒಂದು ವೆಸ್ಟ್ ಇಂಡೀಸ್ ವಿರುದ್ಧ ಜಮೈಕಾದಲ್ಲಿ ಟೆಸ್ಟ್ ಪಂದ್ಯಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಯಾವಾಗ? 2011ದಾಗ ಏನು ಮಾಡ್ತಾರೆ ಅಂದರೆ ಈ ಒಂದು ವೆಸ್ಟ್ ಇಂಡೀಸ್ ವಿರುದ್ಧ ಏನು ಮಾಡ್ತಾರೆ ಅಂದರೆ ಈ ಒಂದು ಜಮೈಕಾದಲ್ಲಿ ಟೆಸ್ಟ್ ಪಂದ್ಯಕ್ಕೆ ಪಾದಾರ್ಪಣೆ ಮಾಡ್ತಾರೆ ವಿರಾಟ್ ಕೊಹ್ಲಿ 2011ದಾಗ. ಇವರಿಗೆ ಹಲವಾರು ಒಂದು ವಿಭಾಗಗಳಲ್ಲಿ ಪ್ರಶಸ್ತಿ ನೀಡಲಾಗಿದೆ. ಅದರಲ್ಲಿ ಒಂದು ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಪ್ರಮುಖ ಪ್ರಶಸ್ತಿ 2018ರಲ್ಲಿ ಅವರು ICC ಟೆಸ್ಟ್ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾವಾಗ? 2018ರಲ್ಲಿ. ಅದೇ ರೀತಿಯಾಗಿ ಅವರನ್ನು 2012, 2017 ಮತ್ತು 2018ರಲ್ಲಿ ICC ಏಕದಿನ ಆಟಗಾರ ಪ್ರಶಸ್ತಿಗೆ ಕೂಡ ಇವರು ಆಯ್ಕೆ ಮಾಡಲಾಗಿತ್ತು ಇವರಿಗೆ. ಯಾವಾಗ? 2012ದಾಗ ಆಗಿರ್ಬೋದು, 2017ರದಾಗಿರ್ಬೋದು, 2018. ಈ ರೀತಿಯಾಗಿ ICC ಏಕದಿನ ಆಟಗಾರ ಪ್ರಶಸ್ತಿಯನ್ನು ಇವರು ಕೂಡ ಆಯ್ಕೆ ಮಾಡಲಾಗಿತ್ತು ಅಂತ ಹೇಳ್ತೀವಿ. ಯಾರಿಗೆ? ವಿರಾಟ್ ಕೊಹ್ಲಿ ಅವರಿಗೆ. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ಪ್ರಶ್ನೆ ಹೋಗೋಣ ಬನ್ನಿ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ವಿಶ್ವ ದಾದಿಯರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಏನು ಮಾಡ್ತಾರೆ ಅಂದ್ರೆ ಒಂದು ನರ್ಸ್ಗಳಿಗಾಗಿ ಏನು ಮಾಡ್ತಾರೆ ಅಂದರೆ ಈ ಒಂದು ದಾದಿಯರ ದಿನವನ್ನು ಆಚರಣೆ ಮಾಡ್ತಾರೆ. ಅದು ಯಾವ ತಾರೀಕು ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಒಂದು ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ. ಯಾವಾಗ? ಆಪ್ಷನ್ಸ್ ಬಿ, ಮೇ 12ನೇ ತಾರೀಕು ಏನು ಮಾಡ್ತಾರೆ ಅಂದ್ರೆ ವಿಶ್ವ ದಾದಿಯರ ದಿನವನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ. ವಿಶ್ವ ದಾದಿಯರ ದಿನವನ್ನು ಪ್ರತಿ ವರ್ಷ ಮೇ 12ರಂದು ಆಚರಿಸಲಾಗುತ್ತದೆ. ಯಾವಾಗ? ಮೇ 12ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಈ ಒಂದು ವಿಶ್ವ ದಾದಿಯರ ದಿನವನ್ನು ಆಚರಣೆ ಮಾಡುತ್ತಾರೆ. ಆಧುನಿಕ ಶುಶ್ರೂಷೆಯ ಸಂಸ್ಥಾಪಕಿ ಎಂದು ಪರಿಗಣಿಸಲ್ಪಟ್ಟ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಒಂದು ಫ್ಲಾರೆನ್ಸ್ ನೈಟಿಂಗೇಲ್ ಅವ್ರ ದಿನ ಏನಪ್ಪ ಅಂತಂದರೆ ಅವರ ಒಂದು ಜನ್ಮದಿನದ ನೆನಪಿಗಾಗಿ ಈ ಒಂದು ಆಚರಣೆಯನ್ನು ಮಾಡಲಾಗುತ್ತದೆ ನೋಡಿ. ಯಾವುದು? ವಿಶ್ವ ದಾದಿಯರ ದಿನ. ಇವರು ಆಧುನಿಕ ಶುಶ್ರೂಷೆಯ ಒಂದು ಸಂಸ್ಥಾಪಕರಾಗಿರ್ತಾರೆ ನೋಡಿ. 2025ರ ಈ ಒಂದು ವಿಶ್ವ ದಾದಿಯರ ದಿನದ ಥೀಮ್ ಕೊಟ್ಟಿದ್ದಾರೆ ನೋಡಿ. ಅವ್ರ ನರ್ಸಸ್ ಅವ್ರ ಫ್ಯೂಚರ್, ಕೇರಿಂಗ್ ಫಾರ್ ನರ್ಸಸ್ ಸ್ಟ್ರಾಂಗ್ನೆಸ್ ಎಕನಾಮಿಕ್ಸ್ ಅಂತ 2025ರ ಒಂದು ವಿಶ್ವ ದಾದಿಯರ ಒಂದು ಥೀಮ್ ಆಗಿದೆ ಅಂತ ಹೇಳ್ತೀವಿ ನೋಡಿ. ಹಾಗಾದರೆ ಬನ್ನಿ ಈ ಒಂದು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಫ್ಲಾರೆನ್ಸ್ ನೈಟಿಂಗೇಲ್ ಅವರು 1820 ಮೇ 12ನೇ ತಾರೀಕರಂದು ಇವರು ಇಟಲಿಯಲ್ಲಿ ಫ್ಲಾರೆನ್ಸ್ನಲ್ಲಿ ಜನಿಸ್ತಾರೆ. ಇವರು 1910 ಆಗಸ್ಟ್ 13ರಂದು ಲಂಡನ್ನಲ್ಲಿ ನಿಧನವಾಗುತ್ತಾರೆ. ಈ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಏನು ಮಾಡ್ತಾರೆ ಅಂದರೆ 1820 ಮೇ 12ನೇ ತಾರೀಕರಂದು ಇಟಲಿದಾಗ ಒಂದು ಜನನ ಪಡಿತಾರೆ. 1910ರಲ್ಲಿ ಆಗಸ್ಟ್ 13ರಂದು ಲಂಡನ್ನಲ್ಲಿ ಮರಣವನ್ನು ಹೊಂದುತ್ತಾರೆ. ಕ್ರಿಮಿಯನ್ ಯುದ್ಧದ ಸಮಯದಲ್ಲಿ ಗಾಯಗೊಂಡ ಬ್ರಿಟಿಷ್ ಸೈನಿಕರ ಆರೈಕೆಯಲ್ಲಿ ಪ್ರಮುಖ ಪಾತ್ರ ಇವರು ವಹಿಸಿರ್ತಾರೆ ನೋಡಿ. ರಾತ್ರಿಯಲ್ಲಿ ದೀಪ ಹಿಡಿದು ರೋಗಿಗಳ ಬಳಿ ಹೋಗಿ ಅವರ ಯೋಗಕ್ಷೇಮ ವಿಚಾರಿಸುತ್ತಿದ್ದರಿಂದ ಇವರನ್ನು ದೀಪಧಾರಿಣಿ ಮಹಿಳೆ ಅಂದರೆ ದ ಲ್ಯಾಂಡ್ ವಿತ್ ದ ಲ್ಯಾಂಪ್ ದ ಲೇಡಿ ವಿತ್ ಲ್ಯಾಂಪ್ ನೋಡಿ ಲ್ಯಾಂಡ್ ಇದೆ ಲೇಡಿ ವಿತ್ ದ ಲ್ಯಾಂಪ್ ಎಂದು ಇವರು ಪ್ರಖ್ಯಾತಿಯನ್ನು ಪಡೆದಂಥ ಒಂದು ಮಹಿಳೆಯಾಗಿದ್ದಾರೆ. ಯಾರಂದರೆ ಈ ಒಂದು ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಏನಪ್ಪ ಅಂತಂದರೆ ದ ಲೇಡಿ ವಿತ್ ಲ್ಯಾಂಪ್ ಅಂತ ಇವರು ಪ್ರಖ್ಯಾತಿಯನ್ನು ಹೊಂದಿರುವಂಥ ಮಹಿಳೆಯಾಗಿದ್ದಾರೆ.
ದಾರಿಣಿ ಮಹಿಳೆ. ನೋಟ್ಸ್ ಆ್ಯಂಡ್ ನರ್ಸಿಂಗ್ ಏನು ನೋಟ್ಸ್ ಆ್ಯಂಡ್ ನರ್ಸಿಂಗ್ ಎಂಬ ಒಂದು ಪ್ರಸಿದ್ಧ ಪುಸ್ತಕವನ್ನು ಇವರು ಬರೆಯುತ್ತಾರೆ ಅಂತ ಹೇಳ್ತೀವಿ. ಇದು ಇವರ ಶುಶ್ರೂಷೆಯ ತತ್ವಗಳಿಗೆ ಅಡಿಪಾಯ ಆಗುತ್ತದೆ. ಇವ್ರು ಏನಪ್ಪ ಅಂತಂದರೆ ಒಂದು ನರ್ಸ್ ಅವರು ಇರ್ತಾರೆ ಅವಾಗ. ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಕ್ರಿಮಿಯನ್ ಯುದ್ಧದ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಗಾಯಗೊಂಡ ಒಂದು ಸೈನಿಕರಿಗೆ ಔಷಧಿ ಹಾಕುವ ಮೂಲಕ ಅವರ ಆರೈಕೆಯನ್ನು ಮಾಡುವ ಮೂಲಕ ಇವರೊಂದು ಪ್ರಮುಖ ಪಾತ್ರ ವಹಿಸುತ್ತಾರೆ. ಇವರು ರಾತ್ರಿಯಲ್ಲಿ ದೀಪ ಹಿಡಿದ ರೋಗಿಗಳ ಬಳಿ ಹೋಗಿಸಿಂದ ಅವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ತಿರ್ತಾರಲ್ಲ, ಆ ರೀತಿ ಮಾಡೋದರಿಂದ ಇವರನ್ನು ದ ಲೇಡಿ ವಿತ್ ಲ್ಯಾಂಪ್ ಇವರು ಈ ರೀತಿಯಾಗಿ ಇವರಿಗೆ ಕರೆಯಲಾಗುತ್ತಿರ್ತದೆ. ಇದು ಎಕ್ಸಾಮಲ್ಲಿ ಹಲವಾರು ಬಾರಿ ಕೇಳಲಾಗಿದೆ ನೋಡಿ. ಅಂದರೆ ದ ಲೇಡಿ ವಿತ್ ಲ್ಯಾಂಪ್ ಅಂದು ಯಾರಿಗೆ ಕರೀತಾರೆ ಅಂದರೆ ಫ್ಲಾರೆನ್ಸ್ ನೈಟಿಂಗೇಲ್ ಇವರಿಗೆ ಕರೆಯಲಾಗುತ್ತದೆ ನೋಡಿ. ಫ್ಲಾರೆನ್ಸ್ ನೈಟಿಂಗೇಲ್ ಅವರಿಗೆ ದ ಲೇಡಿ ವಿತ್ ಲ್ಯಾಂಪ್ ಅಂತ ಕರೀತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ಡೈಲಿ ಒಂದು ಕಂಟೆಂಟ್ ಹಾಕೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟ ಆದರೆ ಎಲ್ಲರಿಗೂ ಈ ವಿಡಿಯೋ ಒಂದು ಇಷ್ಟ ಆಗಿತ್ತಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್, ಟೇಕ್ ಕೇರ್.